ಕೊಟ್ಟಿಗೆ ಅದು ದ್ವಾದಶಿ ಅವರಿಗೆ ಹತ್ತೊಂಬತ್ತು ಇದೆ. ಬೈ ವಾಕಬಲ್ ಇಲ್ಲಿ ತಿರ್ಕಾಟಪಳ್ಳಿ ಬರ್ತಾರೆ ಅವರು. ಸೇಮ್ ಡೇಟು ಎಕ್ಸಾಕ್ಟ್ ಆಗಿ ಬಂದು ಅದಕ್ಕೆ ರೆಕಾರ್ಡ್ ಏನಿಲ್ಲ. ಬಟ್ ಈ ಜಾಗದಲ್ಲಿ ಒಂದು ಮನೆಯಲ್ಲಿ ನಡೆದಿದೆ, ಆ ವಿಶೇಷ ಬಂದು ಈ ಮನೆಯಲ್ಲಿ ನಡೆದಿದೆ. ಈ ಜಾಗದಲ್ಲಿ ಕಾವೇರಿ ನದಿ ಬಂದು ಇಲ್ಲಿ ಮುಂಚೆಗಡೆಗೆ ಎದ್ದಿದೆ. ಅದಕ್ಕೆ ಆಮೇಲೆ ಎಲ್ಲ ಎಕ್ಸ್ಟೆಂಡ್ ಆಗಿ ಎಲ್ಲ ಮನೆಯಲ್ಲಿ ಬಂದಿದ್ದು. ಕಾವೇರಿ ಇಲ್ಲೇ ಎದ್ದಿದೆ. ಅಗ್ನೀಶ್ವರ ದೇವಸ್ಥಾನ ಹಿಂದಗಡೆ ಇದೆ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ರಾಯರಲ್ಲಿ ಬರ್ತಾರೆ. ಇಲ್ಲಿ ಬಂದ ಸಮಾರಾಧನೆ ಊಟಕ್ಕೆ ಬಂದಿರೋ ಜನಗಳು ಅವ್ರನ್ನ ಕೆಲಸ ಮಾಡಾಕಿರ್ತಾರೆ. ಎಂದಾರಿರಿ ಅಂತೇಳಿ ಕೆಲಸ ಮಾಡುತ್ತಾರೆ. ಅದು ಕೊಟ್ಟ ಕೆಲಸ ಮಾಡ್ತಾರೆ, ಮಾಡ್ತಾರೆ. ಫಸ್ಟ್ ಪಂಕ್ತಿ ಒಂದು ಅಪ್ರೋಚ್ ಬಿಟ್ಟು 1000 ಜನ ಊಟ ಮಾಡ್ತಾರೆ ಬ್ರಾಹ್ಮಣರು. ಸೆಕೆಂಡ್ ಪಂಕ್ತಿ ಅವ್ರು ಊಟಕ್ಕೆ ಕೂತು ಮಾಡಾಕ ಹೋಗ್ತಾರೆ. ಇಂಥ ಒಂದೇ ಒಂದು ಬಟ್ಟೆ ಒದ್ದೆ ಮಾಡಿಕೊಂಡು ಕೂತು ಹೋಗ್ತಾರೆ. ಬಿಡೋದಿಲ್ಲ, ತಿರುಗಿ ಗೆದ್ದ ಬೇಕು ಅಂತಾರೆ. ಇದರಲ್ಲಿ ದೊಡ್ಡ ತಾವಣ, ಅಲ್ಲಿ ಗೆಂದ ಹರಿದು ಕೊಡು ಹೇಳ್ತಾರೆ. ತಿರುಗಿ ಹರಿತಾರೆ. 3ನೇ ಪಂಕ್ತಿ ಬರ್ತಾರೆ. 3ನೇ ಪಂಕ್ತಿ ಬರಾಬೇಡ, ಅವ್ರು ಊಟಕ್ಕೆ ಹೋಗೋಣ ಅಂತ ಹೋಗ್ತಾರೆ. ಹೋಗಕ್ಕೆ ಬಿಡೋಲ್ಲ, ಗೆದ್ದು ಬೇಕು ಅಂತಾರೆ. ಅವರಿಗೆ ಹಸುವೆ ನಡೆದು ಬಂದಿದ್ದು ಬೇರೆ, ಇಲ್ಲಿಂದ ಏನಿಲ್ಲ ಹೊಟ್ಟೆ ಇಲ್ಲ. ಸುಮ್ಮನೆ ಕೂತು ಯಾಕೆ ಹರಿಬೇಕು ಅಂತ ಅದಕ್ಕೆ ಮುಂಚೆ ಏನೇನೋ ಪಾರಾಯಣ ಮಾಡ್ತಾರೆ. ಆದ್ರೆ 3ನೇ ಪಂಕ್ತಿ ಕೂತು ಮಾಡೋಣ ಅಗ್ನಿಸೂತಕ ಪಾರಾಯಣ ಮಾಡ್ತಾರೆ. ಏನೋ ದೇವ್ರನ್ನ ತುಂಬಾ ಪ್ರೀತಿಯಾಗಿ ದೇವ್ರನ್ನ ಇದು ಮಾಡಿ ವಿಶೇಷವಾಗಿ ಕರೆಯ ಬೇಡ ದೇವರುடைய ಮಂತ್ರ ತಾತ್ಪರ್ಯ ಪೂರ ಒಳಗಿಳಿತೆ. ಗೆಂದದಲ್ಲಿ ಅಗ್ನಿಸೂತಕ ಒಳಗೆ ಹೇಳೋದು ಗೆಂದ ಪೂರ ಉರಿಯಕ್ಕೆ ಆರಂಭಿಸುತ್ತೆ. ಅದು ಕೂತಂಡವ್ರಿಗೆ ಎಲ್ಲರಿಗೂ ಮೈ ಉರಿತೆ. ಏನೋ ಎಲ್ಲ ಬೈಯಕ್ಕೆ ಆರಂಭಿಸ್ತಾರೆ. ಏನೋ ಮಾಡಿದ್ದಾರೆ, ಏನೋ ನಡೆದಿದೆ, ಏನೋ ಅಂತ ಕೇಳೋದು. ಸರಿ, ಏನೋ ಮಾಡಿದ್ದಾರೆ ಸರ್. ರಾಯರಿಗೆ ಪರಿಚಯ ಆಗಬೇಡಿ. ಪಾರಾಯಣ ನಿತ್ಯ ಪಾರಾಯಣ ಮಾಡೋರು ಅವ್ರು ಏನು ಮಾಡಿಲ್ಲ ಸರ್. ಏನು ಇದಕ್ಕೆ ಏನು ಅಂದ್ರೆ ಮಾತೃಗ ಅಂತೆಲ್ಲ ಬೈದ್ದಾರೆ. ಅವನ್ನ ಮಾತೃಗವಾದಿಂತೆಲ್ಲ ಬೈದ್ದಾರೆ. ರಾಯನ್ನ ಬೈತಾರೆ. ಅದೆಲ್ಲ ಏನಿಲ್ಲ ಸರ್. ಮಾತೃಗೆಲ್ಲ ಏನು ಮಾಡಲ್ಲ. ಪಾರಾಯಣ ಮಾಡಿದ್ದು ಅವರುடைய ಪಾರಾಯಣದ ಬೇಡಿಕೆಂಡು ದೇವರು ಬಂದಿದ್ದಾರೆ ಅಂತ ಹೇಳಿ. ಸರಿ, ಇದಕ್ಕೆಲ್ಲ ಮಾಡ್ರಿ ಅಂದ್ರೆ ಮಧ್ಯಾಹ್ನ 1 ಗಂಟೆ ತಿರುಗಾಟಪಳ್ಳಿಯಲ್ಲಿ ವರ್ಣಸೂಕ್ತಕ ಪಾರಾಯಣ ಮಾಡ್ತಾರೆ. ಆಗಲೂ ಗೆದ್ದ ಬೇಕು ಅಂತಾರೆ. ಕುಟುಂಬಕ್ಕೆ ಬಿಡಲ್ಲ. ಗೆಂದ ಹರಿದು ವರ್ಣಸೂಕ್ತಕ ಪಾರಾಯಣ ಮಾಡ್ತಾರೆ. ಮಳೆಯ ಒಯ್ಯತ್ತೆ. ತಿರುಗಾಟಪಳ್ಳಿಯಲ್ಲಿ ಮಳೆ ಆಗ ಅಷ್ಟು ಬಿಸಿಲಿದ್ದರೆ ಮಳೆಯ ಒಯ್ಯತ್ತೆ. ಅದಕ್ಕೆ ಆಮೇಲೆ ಅವರು ಊಟ ಮಾಡಿ ಈ ಜಾಗದಲ್ಲಿಂದ ಹೋಯಿದ್ದು. ಈ ಜಾಗ ಬಂದು ನೋಡಿದ್ರೆ ಒಂದು 200 ವರ್ಷವ ಮಳೆಯೇ ಏನೂ ಇಲ್ಲ. ಎಂಟಿಯಾವೇ ಇದ್ದಿದೆ. ಮುಳ್ಳು ಕಾಡ ಇದ್ದಿದೆ ಮನೆ ಪುರಾವೆ. ಒಂದು ಪತಿವ್ರತೆ ಒಬ್ಬರು ತಮಿಳ್ ಬ್ರಾಹ್ಮಣ ಒಬ್ಬರು ಇಲ್ಲಿ ಮುಂದಗಡೆ ಒಕ್ಕಲಿದ್ದು ಅವರು ಭಾಗೀರಥಿ ಅಮ್ಮ ಅಂತ ಹೇಳಿ. ಈ ಜಾಗನ ಒಂದು 25 ವರ್ಷಕ್ಕೆ ಮುಂಚೆ ಈ ಪಕ್ಕದಲ್ಲಿ ಇದ್ದವರು, ಈ ಮಠ ಕಟ್ಟಿದವರೇ ರಾಜಗೋಪಾಲ್ ಅಂತ ಹೇಳಿ, ಅವರು ಪಕ್ಕದ ಸಲ ಅವರದೇ. ಅವರೇ ಏನ್ ಮಾಡಿದ್ರು ಅಂದ್ರೆ ಇದನ್ನ ಫ್ಲಾಟ್ ಮಾಡೋಣ ಅಂತೇಳಿ ಆ ಅಮ್ಮನ ಖಾಲಿ ಮಾಡೋದು ಹೇಳಿದ್ದಾರೆ. ಅವ್ರು ನಾನು ಈ ಸ್ಥಳ ಬಿಟ್ಟು ಹೋಗೋದಿಲ್ಲ, ನಾನು ಹಾಗೆ ಹೋದ್ರೆ ಈ ಜಾಗದ ನೀವು ಮನೆ ಕಟ್ಟಕ್ಕೆ ಆಗಿಲ್ಲ ಅಂತಾರೆ. ಯಾಕೆ ಏನು ಅಂದ್ರೆ ಇಲ್ಲಿ ಒಂದು ಸನ್ಯಾಸಿ ಬಂದು ಕುಟುಂಬ ಗೊತ್ತಾರೆ. ಸನ್ಯಾಸಿ ಬರೋಣ ನೀವ್ಯಾಗೆ ಮನೆ ಕಟ್ಟಿದ್ದೀರಿ ಯಾಕಂತ ಅವ್ರು ಕೇಳ್ತಾರೆ. ಅವ್ರಿಗೆ ಕೋಪ ಇದೇನು ನಾವೊಂದು ಹೇಳ್ತೇವೆ, ಇವರು ಹೆಂಗಸಂದು ಹೇಳ್ತಾರೆ ಅಂತ ರಾತ್ರಿ ನದಿಲಿ ಹಾಕಿಬಿಡ್ತಾರೆ. ಅವರು ಕಾವೇರಿ 3 ಜನಗಳನ್ನ ಸೇರಿಸಿದ್ರೆ ನದಿಲಿ ಹಾಕಿಬಿಡ್ತಾರೆ. ಅವ್ರು ಕಾವೇರಿಲಿ ಹಾಕಿಬಿಟ್ರೆ ಅವರು ಎಲ್ಲ ಗಾಯ, ಮೈಪೂರ ಗಾಯ. ಎದ್ದು ಬಂದವರು ಮಣ್ಣು ತಗೊಂಡು ಸಾಪಾಡ್ತಾರೆ. ಕಾವೇರಿಲಿ ಸಾಪಾಡ್ತಾರೆ. ಇಲ್ಲಿ ಬಂದು ರಾಯರ್ತ ಬರೋದು. ಅದ್ರ ಏನ್ ಚೇಂಜಸ್ ಇಲ್ಲ ಅಂತಾರೆ. ಅವ್ರು ಹೇಳಿದಾಗೆ ನಡೀತೆ. ಯಾವರು ಅವ್ರನ್ನ ಖಾಲಿ ಮಾಡಾಕಿಟ್ರು ಅವರಿಗೆ ಸ್ವಲ್ಪದಲ್ಲೇ ರಾಯರ ಮಠ ಕಟ್ಟಬೇಕಂತ ಬರ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ, ಊರ್ಲಿ ಜನಗಳೆಲ್ಲ ಮೀಟ್ ಮಾಡಿ ರಾಜಗೋಪಾಲ್ ಅವರು ಅಂತ ಫಸ್ಟ್ ಸ್ಥಾಪನ ಮಾಡಿದ್ದು. ನೈವೇಲಿ ಮಠಕ್ಕೂ ಅವ್ರ ಮೆಂಬರ್ಶಿಪ್. ಇಲ್ಲಿ ಸ್ಥಾಪನ ಮಾಡಿದ್ದು ಅವರೇ. ಫಸ್ಟ್ ಮಾಡಿದ ವಿಗ್ರಹ ಆ ಮರದಲ್ಲಿ ಮಾಡಿದ ವಿಗ್ರಹ. ಅದಕ್ಕೆ ಆಮೇಲೆ ಅದು ಪ್ರಸ್ತಾಪನ ಮಾಡಾಕಿಲ್ಲ ಅಂತ ಹೇಳಿ ಆಮೇಲೆ ಸುಶ್ಮಿಂದ ಹೋಗಿ ಅಲ್ಲಿ ಒಂದು ಸ್ವಾಮಿಗಳ ಹತ್ರ ಹೇಳಿ ಅವ್ರ ಹತ್ರದ ಭಕ್ತಿಗೆ ತಂದ ಪ್ರತಿಷ್ಠೆ ಮಾಡಿದ್ದು. ದಂಡಿ ಮಿರಾಕಲ್ ನಡೆದಿದೆ. 21 ವರ್ಷ ಆಗುತ್ತೆ. ದಂಡಿ ಮಿರಾಕಲ್ ನಡೆದಿದೆ ಮಠದಲ್ಲಿ ನೋಡಿದ್ರೆ. ಮಠ ಕಟ್ಟಾಕವೆಲ್ಲ ಬಿಗಿನಿಂಗ್ ಸ್ಟೇಜಲ್ಲಿ ಹಿಂಗೆ ಒಂದು ಮಠ ಬರೋದಂತ ಯಾರಿಗೂ ಒಂದು ಐಡಿಯಾವೇ ಇಲ್ಲ. ಏನೋ ಈ ಒಂದು 4 ಬಿಲ್ಡಿಂಗ್ ಮಾತ್ರ ಮಾಡಿದ್ದಾರೆ, ಎಲ್ಲ ಒಟ್ಟು ಹಾಕಕ್ಕೆಲ್ಲ ಇಟ್ಟಿದ್ದಾರೆ, ಕಂಬಿ ಇಲ್ಲ. ದನ ಕರುಬು ಒಳಗ ಬಂದು ಪ್ರದಕ್ಷಿಣ ಮಾಡಿ ಹೋಗಿದೆ. ಏನು ಕಂಬು ಕಳಗೆ ಬೀಳಲ್ಲ. ಬೊಸರು ಒಳಗ ಬೊಸರದು ಒಂದು ಇದಿದೆ, ಕಣ್ಣಿದೆ. ಮತ್ತೆ ಒಳಗ ಬಂದು ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ. ಬೃಂದಾವನ ಕೂಡ ಒಳಗೆ ಬರಲ್ಲ. ಈ ಬಿಲ್ಡಿಂಗ್ ಮಾತ್ರ ಇದೆ. ಒಳಗೆ ಬಂದು ಅದು ಪಾರ ನಮಸ್ಕಾರ ಮಾಡಿಕೊಂಡು ಹೋಗಿದೆ. ಆ ಮಿರಾಕಳೆಲ್ಲವೇ ಈ ಮಠದಲ್ಲಿ ನಡೆದ್ದು. ಅದಕ್ಕೆ ಆಮೇಲೆ ನೋಡಿದ್ರೆ ಈ ಮಠದಲ್ಲಿ
ಮೈ ಮುಡಿಲ್ಲ ಅಂತ ಹೇಳಿದವರು ನಮ್ಮವರೇ, ಮೈ ಮುಡಿಲ್ಲ ಅಂತ ಹೇಳಿದವರು ಡಾಕ್ಟರ್ ಬಂದು ಕೈ ಬಿಟ್ಟವರು. ನೀವು ಮನೆ ಕರ್ಕೊಂಡವ್ರಿ, 82 ಆಗುತ್ತೆ ಏಜು, ಕರ್ಕೊಂಡವ್ರಿ ನೀವೇನು ಅವ್ರಿಗೆ ಟ್ರೀಟ್ಮೆಂಟ್ ನಾವು ಕೊಟ್ಟು ಒಂದು ಮಾಡೋಕ್ಕಿಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಪ್ರದಕ್ಷಿಣ ಮಾಡಿಕೊಂಡು ಹೋಗ್ತಾರೆ, ಶ್ರೀಕಾಂಠ ಬಳಿ ಪ್ರದಕ್ಷಿಣ ಬಂದು ಮಾಡಿಕೊಂಡು ಹೋಗ್ತವರು. ಎಂದ ಲೈಫಿನ ಕಲ್ಯಾಣ ಸಾಷ್ಟಾಂಗ ನಮಸ್ಕಾರ ಮಾಡ್ತೋದವರು 84 ಆಗುತ್ತೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆರೋಗ್ಯವಾಗಿ. ಡಾಕ್ಟರ್ಸ್ ಅಪಾಯಿಂಟೆಡ್, ಒಂದೇ ಆಗಲ್ಲ, ಒಂದೇ ಏನಿಲ್ಲ ಸರ್, ನಾ ಟ್ರೀಟ್ಮೆಂಟ್ ಕೊಡಾಕಿಲ್ಲ ಸರ್ ಅಷ್ಟದ ಅಂತಾರೆ. ಅವರು ಡಿಸೈಡ್ ಮಾಡಿದವ್ರೆ ರಾಯರು ಭಾಳ ಆಗಿರ್ತಾರೆ. ಆ ಮಿರಾಕಲ್ಸ್ ಎಲ್ಲ ನಮ್ಮ ಮಠದ ಮುಡಿಯುವ ನಡೀತು. ಮದುವೆ, ಕೆಲಸ, ಪ್ರಮೋಷನ್ಸ್ ಎಲ್ಲವೇ ನಮ್ಮ ಮಠದಿಂದ ನಡೆದಿದೆ. 2 ಜನಕ್ಕೆ ಅನುಕೂಲ. ಏನು ಸ್ವಲ್ಪ ವಿಲೇಜಲ್ಲಿದೆ, ಔಟ್ರಲ್ಲಿದೆ, ಅದು ಯಾರಿಗೆ ಪರಿಚಯ ಆಗೋದಿಲ್ಲ ಅಷ್ಟೇ. ನಮ್ಮಲ್ಲಿ ನೀವುಗಳು ಬರ್ತೀರಿ, ನೀವು ಒಂದು 10 ಜನ ಹತ್ರ ನೀವು ಹೇಳ್ತೀರಿ ನಮ್ಮಲ್ಲಿ ಒಂದು ಮಠ ಇದೆ ಅಂತ, ಅದರಿಂದ ಮಠ ಬೆಳಿಬೇಕು. ನಾವು ಅದೇ ಬೇಡಿಕೆ ಮಾಡೋದು. ಇಲ್ಲಿ ಬ್ರಾಹ್ಮಣರು ತುಂಬಾ ಕಮ್ಮಿ. ಶ್ರೀಕಾಂಠಪಳ್ಳಿ ನೋಡಿದ್ರೆ ಇಬ್ಬರು ಬ್ರಾಹ್ಮಣರು ಅಷ್ಟೇ ಈ ಊರ್ಲಿರೋದು, ಬೇರೆ ಏನೂ ಇಲ್ಲ. ಪೂರ ನಾನ್ ಬ್ರಾಹ್ಮಿನ್ಸ್. ಅವ್ರು ಎಲ್ಲವೇ ಬಂದು ಊರ್ಜಿತ ಮಾಡಿದ್ದು. ಅಮ್ಮಾಳ್ ಎಲ್ಲರಿಗೂ ಗೊತ್ತಾಗಿರೋದು, ಕುಂಭಕೋಣಂ ಅಮ್ಮಾಳ್ ಅವರೇ ಬಂದು ರಾಯರು ಬಂದ ಸ್ಥಳಕ್ಕೆ ಊರ್ಜಿತ ಮಾಡಿದ್ದು ಅವರೇ ಇಲ್ಲಿ ಬಂದಿದ್ದು. ರಾಯರು ಬಂದಿದ್ದು ಗೆಂದಾರದ್ದು ಅವ್ರ ಹಾಡಲ್ಲಿ ಅವರು ಹೇಳಾದ್ರೆ ವರ್ಲ್ಡಲ್ಲಿ ಯಾರಿಗೂ ಗೊತ್ತಿಲ್ಲ. ಅವರು ಹೇಳಿದ್ರಂತ ಅಮ್ಮನ್ ಸತ್ಯನಾಥನ್ ತನ್ನ ಪುಸ್ತಕದಲ್ಲಿ ಬರೋದು. ಅದಕ್ಕೆ ಆಮೇಲೆ ಹಿಂಗೆದ ಅದಿದೆ ಅಮ್ಮನ್ ಸತ್ಯನಾಥನ್ ಬಂದು ಅವ್ರನ್ನ ಕೋಟ್ ಮಾಡಿದ್ದ ಅವ್ರು ಬರೀತಾರೆ. ಯಾರನ್ನ ಅಮ್ಮಾಳನ್ನ ಕೋಟ್ ಮಾಡಿ ಅವ್ರು ಬರೀತಾರೆ. ಇಂಥ மாதிரி ರಾಯರು ಬಂದರು. ಆ ಸಾಣೆಕಲ್ಲಿ ಇಲ್ಲಿದೆ, ಈ ಸಾಣೆಕಲ್ಲೊಂದು ಒಂದು ಪವರ್ ಇದೆ, ಅವ್ರು ಬರೋದು. ಅವರು ಅಮ್ಮಾಳ್ ಬಂದು ಇಲ್ಲಿ ಹಾಡ ಹೇಳೋ ವೇಳೆ ಈ ಊರು ಏನೋ ಆಗಿದ್ರೆ ಇದು ಒಂದು ಕೊಳ್ಳೇಕಾಟುಪಳ್ಳಿ, ತಿರುಕಾಟುಪಳ್ಳಿ ಅಲ್ಲ, ಕೊಳ್ಳೇಕಾಟುಪಳ್ಳಿ. ಕಳ್ಳರುಗಳಿರೋ ಜನಗಳು, ಕಳ್ಳರುಗಳು. ಅವರು ಬಂದು ಬ್ರಾಹ್ಮಣರಿಗೆ ಏನೋ ಅನುಕೂಲ ಆಗೋದಿಲ್ಲ, ಅವರಿಂದ ಬಂದು ಏನೋ ಆಗೋದಿಲ್ಲ. ಅದೇ ನಡೀತಾ ಇದೆ ಈ ಅಟ್ ಪ್ರೆಸೆಂಟ್. ನಾವು ಯಾಕೆ ಅವರು ಮೆಜಾರಿಟಿ ಅಂತಾರೆ, ನಾವು ಮೈನಾರಿಟಿ, ಅದು ನಾವು ಮಾತಾಡೋಕ್ಕಿಲ್ಲ. ಈ ಆಗಿದೆ ಊರು. ಆದರೆ ಏನು ಇಷ್ಟು ಒಂದು ಪ್ರಾಬ್ಲಮ್ ಅಲ್ಲಿ ಮಠ ನಡೀತಾ ಇದ್ರೆ ಅದು ರಾಯರು. ಇಷ್ಟು ಒಂದು ಇದರಲ್ಲಿ ವರ್ಧಂತಿ ಆಗತ್ತೆ. ಇವತ್ತು ಪಟ್ಟಾಭಿಷೇಕ ಆಯಿತು, ಬೆಳಿಗ್ಗೆ ಅಭಿಷೇಕ ಆಯಿತು, ನೈವೇದ್ಯ ಆಯಿತು ಸ್ವಾಮಿಗೆ. ನೀವೆಲ್ಲ ವಿಜಯ ಮಾಡಿದ್ದೀರಿ. ಇದೆಲ್ಲ ಹೇಗೆ ನಡೀತೆ ಅವರ ಪವರ್. ನಾನು ಒಬ್ಬೊಂದು ಪಟ್ಟಾಭಿಷೇಕಕ್ಕೂ ಒಬ್ಬೊಂದು ವರ್ಧಂತಿ 8 ವರ್ಷ ಆಯ್ತು ನಾನು ಇಲ್ಲಿ ಜಾಯಿನ್ ಮಾಡಿ ನೋಡ್ತೀನಿ. ಬರ್ತಾರೆ, ಎಲ್ಲಿಂದವೋ ಕಳಿಸ್ತಾರೆ ರಾಯರು. ಬರ್ತಾರೆ, ಬಂದು ವಿಜಯ ಒಂದು 50 ಜನ ಬರ್ತಾರೆ, ಒಂದು ಪಾರಾಯಣ ಮಾಡ್ತಾರೆ, ಹಾಡು ಹೇಳ್ತಾರೆ. ಓದ ದಂಡ ನೋಡಿದ್ರು, ಮೃದಂಗೆಲ್ಲ ತಗೊಂಡು ಬಂದು ಹಾಡು ಹೇಳಿದ್ರು. ತುಂಬಾ ಸಂತೋಷವಾದ ಕೇಳಾಕೆ. ನಾವೇನೋ ಒಂದು ಅನುಕೂಲ ರಾಯರಿ ಆಗಲಿ ಅಂತ. ಅದಕ್ಕೆ ಆಮೇಲೆ ನೋಡಿದ್ರೆ ವರ್ಧಂತಿ ಅದೇ ಮಾರಿ. ವರ್ಧಂತಿ ನೋಡಿದ್ರೆ ಒಂದು 200 ಜನಕ್ಕೆ ಪ್ಲಾನ್ ಮಾಡ್ತೇವೆ. ಏನೋ ಒಂದು ಪ್ರಸಾದ ಕೊಡೋಣ, ನಮ್ಮಿಂದ ಮಾಡೋದು ಒಂದು ಬಿಸಿಬೇಡ ಬಾತ್ ಹಾಕೋಣ, ಹೈಗ್ರಿ ಮಟ್ಟಿ ಮಾಡೋಣ, ಏನೋ ಒಂದು ವಾದಿರಾಜನ್ ಮಾಡಿದ್ದು ಹೈಗ್ರೀವರಿಗೆ ಒಂದು ನೈವೇದ್ಯ ಮಾಡಿ ಮಾಡೋಣ. 500 ಜನ ಬರ್ತಾರೆ. 200 ಜನಕ್ಕೆ ಪ್ಲಾನ್ ಮಾಡ್ತೇವೆ, 500 ಜನ ಬರ್ತಾರೆ. ಎಲ್ಲ ರಾಯರು ಕಳಿಸ್ತಾರೆ. ನೋಡಪ್ಪ ಇವರೆಲ್ಲ ಬರ್ತಾರೆ, ಇಲ್ಲಿಂದ ಬರ್ತಾರೆ, ನೋಡಿ ಅವ್ರು ಏನ್ ಮಾಡೋದು ಮಾಡು, ಏನೋ ಅವರಿಂದ ಮುಡದು ಕೊಟ್ಟು ತಗೋ, ಮಠ ನಡೆಸು. ಇದೇ ಅಂತ ಆರಾಧನೆ. 5 ಬ್ರಾಹ್ಮಣನ ಕೂಡಿಸ್ತೇವೆ. 3 ದಿನಕ್ಕೆ 15 ಬ್ರಾಹ್ಮಣರು ಬರ್ತಾರೆ. ನಾವೇನೋ ತಾಮ್ರ ಕೊಡೋಣ, ಮಾಡೋಣ, ಮಟ್ಟೋಣ, ಶಾಡಿ ಗಿಡಿ ಎಲ್ಲ ತಗೊಂಡು ದೇವರಿಗೆಲ್ಲ ಉಳಿಸಬೇಕಂತ ನೋಡಿದ್ರೆ ಬಟ್ಟೆ ಬರ್ತಾರೆ. ನಮ್ಮ ತಾಯಿ ಮನೆ ಶ್ರೀರಂಗ, ನನ್ನ ತಾಯಿ ಮನೆ ಶ್ರೀರಂಗ ಜೋಳಲ ಆಫೀಸು. ಅವರೊಂದು ಚಾಡಿ ಆವಾಡ ಕೊಡಿಸೋದು ನಮಗೆ ಉಂಟು. ತಾಯಿ ಮನೆಗೊಂದು ಬರೋದು. ಬೇರೆ ತಾಯಿಗಳಿದ್ದಾರಲ್ವ, ಆ ತಾಯಿಗಳೆಲ್ಲ ನಾವು ಕೊಡಿಸ್ತೇವೆ ಅಂತ ಕಳಿಸ್ತಾರೆ. ಅವರು ವರ್ಧಂತಿ, ಅವರ ಪಟ್ಟಾಭಿಷೇಕ ದಿನ, ಅವರ ಆರಾಧನೆ ಏನೋ ಅವರೇ ಬಿಟ್ಟು ಕೊಡೋದಿಲ್ಲ, ಅಲ್ಲಲ್ಲಿಂದ ಬಂದ್ಬಿಡುತ್ತೆ. ಅದೇ மாதிரி ಫಂಡ್ಸ್ ಎಲ್ಲ ಹೆಲ್ಪ್ ಬೇಕಾ ಕೇಳಿ, ನಾವು ಒಂದು 50 ಜನಕ್ಕೆ ನಾವು ಊಟ ಹಾಕ್ತೇವ್ರಿ, ನಾವು ಕಳಿಸ್ತೇವೆ ನಿಮಗೆ, ಎಲ್ಲ ಉಪಕಾರ. ಇದು ಏನು ನಡೆಯುತ್ತೆ ಎಲ್ಲಾ ಮಿರಾಕಲ್ ಅವರೇ ನಡೆಸ್ತಾರೆ. ಅದರಿಂದ ಏನಂದ್ರೆ ರಾಯರ್ ಬಂದ್ಬಿಟ್ಟು ಹೋದ ಸ್ಥಾನ ಬಗ್ಗೆ ಒಂದು ಪ್ರೂಫ್ ಹೇಳಿದ್ರೆ ಅದೇ ಪ್ರೂಫ್, ಬೇರೆ ಏನು ಬೇಕಾಗಿಲ್ಲ. ಈಗ ಯಾರಿಗೆ ನೀವು ಒಂದು ಸಾರಿ ಹೇಳಿದ್ದಾರೆ, ಸಾರಿ ಹೇಳಿ ನೀವೆಲ್ಲ ಬಂದು ವಿಜಯ ಮಾಡ್ತೀರಿ. ಇನ್ನು ದಂಡಿ ಬಂದ್ರೆ ಇದು ಈ ಮಠ ಏನಾದ್ರೂ ತಿಳಿದು ಸ್ವಾಮಿಗಳೇ ಬಂದಿದ್ದಿಲ್ಲ, ನಾವು ಒಬ್ಬಣ ಹೇಳ್ತೇವೆ. ಸ್ವಾಮಿಗಳಿಂದ ಒಂದು ವಿಜಯ ಮಾಡಿದ್ದಿಲ್ಲ. ಅವ್ರು ಬರಬೇಕು, ಅವ್ರಲ್ಲಿ ಬಂದೆಲ್ಲ ಮಾಡಬೇಕು. ನಮ್ಮ ಮೇಳದಿರ್ ಸಾರ್ಥ ಎಲ್ಲ ಹೆಲ್ಪಿಂಗ್ ನಮಗೆ ಮಾಡೋದು ಎಲ್ಲವೇ. ಸುರೀಂದ್ರಾಚಾರ್ಯ ಅವರೇ ಹೆಲ್ಪಿಂಗ್ ಮಾಡೋದು ಮಠ ಎಲ್ಲ ಮಠಕ್ಕೆ ಮಾಡ್ತಾ ಇದ್ದಾರೆ. ಸ್ವಾಮಿಗಳು ಬರಬೇಕು, ವಿಜಯ ಮಾಡಬೇಕು. ದಂಡಿ ಮಾದೂರಲ್ಲಿಗೆ ಮಠ ಇದೆ ಎಂಬುದು ತಿಳಿಬೇಕು ಎಂಬುದು ನನಗೆ ವ್ಯವಸ್ಥೆ. ನಾನು ನಿಮ್ಮ ಹತ್ರ ಎಲ್ಲ ಹೇಳಿದ್ದಾರೆ, ನೀವು ತಿಳಿಸಿರಿ ಎಲ್ಲರಿಗೂ. ಒಳ್ಳೆದಾಗಲಿ. ನಮಗೆ